ದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಿನ್ನೆ ನಡೆದಿರತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಮಾನವೀಯ ಘಟನೆಯನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಬಸವಪರ ಸಂಘಟನೆಗಳಾಗಿರ್ತಕ್ಕಂಥ ಜಾಗತಿಕ ಲಿಂಗಾಯತ್ ಮಹಾಸಭಾ, ರಾಷ್ಟ್ರೀಯ ಬಸವದಳ ಮತ್ತು ವಚನೋತ್ಸವ ಸಮಿತಿ, ಬಸವ ಸೇವಾ ಪ್ರತಿಷ್ಠಾನ ಇವೆಲ್ಲ ನೇತೃತ್ವದಲ್ಲಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಇಡೀ ವಿಶ್ವದಲ್ಲೇ ಪ್ರಪಂಚದಲ್ಲೇ ಭಾರತ ದೇಶದಲ್ಲಿ ನ್ಯಾಯಾಂಗಕ್ಕೆ ವ್ಯವಸ್ಥೆ ಇರತಕ್ಕಂಥದ್ದು ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ. ಅದಕ್ಕೆ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥವ್ರು ಭಾರತದ 140 ಕೋಟಿ ಏನಪ್ಪ ಅಂದರೆ ಪ್ರಜೆಗಳು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಉನ್ನತವಾಗಿರ್ತಕ್ಕಂಥ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರಿಗೆ ಒಬ್ಬ ನ್ಯಾಯವಾದಿ, ಕಿಶೋರ್ ಅಂತಕ್ಕಂಥ ನ್ಯಾಯವಾದಿ, ಸಾಮಾನ್ಯ ಪ್ರಜೆಯಲ್ಲ, ಅನಕ್ಷರಸ್ಥ ಅಲ್ಲ, ಆತ ಏನಪ್ಪ ಅಂದರೆ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಒಬ್ಬ ನ್ಯಾಯವಾದಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯವಾದಿಗಳಿರ್ತಕ್ಕಂಥ ಅವರಿಗೆ ತನ್ನ ಶೂವನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾಗಿರ್ತಕ್ಕಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ನಾವು ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ. ಆ ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ತೀರ್ಪನ್ನು ಬಂದರೆ ನಾವು ಅದಕ್ಕೆ ತಲೆಬಾಗಿ ಅದಕ್ಕೆ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದರೆ ಇವತ್ತು ಅವರು ಮುಂಗೋಪಿತನದಿಂದ ಇದರ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ ಇದೆ ಅಂತಕ್ಕಂಥದ್ದು ನಮಗೆ ಗೋಚರ ಆಗ್ತಾ ಇದೆ. ಇದರ ಹಿಂದೆ ಅನೇಕರೇನಪ್ಪ ಅಂದರೆ ಜಾತಿವಾದಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ಗುರುತಾಗ್ತಾ ಇದೆ. ಯಾಕಂದರೆ ಇವತ್ತು ಯಾವುದೇ ನ್ಯಾಯಾಲಯಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ನ್ಯಾಯವನ್ನು ಸರಿಯಾಗಿ ಅನಿಸಲಿಲ್ಲ ಅಂದರೆ ನಾವು ಉನ್ನತವಾಗಿರ್ತಕ್ಕಂಥ ನ್ಯಾಯಾಲಯಕ್ಕೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಹೊರತಾಗಿ ನಾವು ನಮ್ಮ ಕಾನೂನನ್ನು ಅಗೌರವ ಮಾಡಿ ಮೇಲೆ ಕುಂತಿರ್ತಕ್ಕಂಥವ್ರಿಗೆ ಅಗೌರವ ಮಾಡ್ತಕ್ಕಂಥದ್ದು ಇದು ಮನುಷ್ಯತ್ವಕ್ಕೆ, ಮಾನವೀಯತೆಗೆ ಇದನ್ನು ಅಪಚಾರ ಮಾಡಿದಂತ ಆಗ್ತದೆ ಅಂತಕ್ಕಂಥದ್ದು ಇದು ಪ್ರತಿಯೊಬ್ಬ ನಾಗರಿಕನು ಕೂಡ ಇದು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ನಮಗೆ ಗೋಚರ ಆಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇವತ್ತು ಎಲ್ಲ ಏನಪ್ಪ ಅಂದರೆ ಈ ಪ್ರತಿಭಟನೆಯಲ್ಲಿ ನಮ್ಮ ಎಲ್ಲ ಬಸವಪರ ಸಂಘಟನೆಗಳ ಬಸವಣ್ಣನವರ ತತ್ವ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥದ್ದು. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ತತ್ವಗಳ ಆಧಾರದ ಮೇಲೆ ಎಲ್ಲರೂ ಕೂಡ ಭಾರತದ ಇರತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೌರವ ಕೊಡ್ತಕ್ಕಂಥದ್ದು ಆಗಬೇಕು. ಆ ನಿಷ್ಠೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಗ್ರಹಿಸಿರ್ತಕ್ಕಂಥವ್ರಿಗೆ ಇವತ್ತು ಅವಮಾನ ಮಾಡ್ತಕ್ಕಂಥಂದರೆ ಇಡೀ ಭಾರತೀಯರಿಗೆ ಅವಮಾನ ಮಾಡಿದಂಗೆ ಆಗ್ತದೆ. ಅದನ್ನು ಉಗ್ರವಾಗಿ ನಾವೆಲ್ಲರೂ ಕೂಡ ಏನಪ್ಪ ಅಂದರೆ ಖಂಡಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನನ್ನ ಹೆಸರು RG ಶೆಟ್ಗಾರ್, ರಾಷ್ಟ್ರೀಯ ಬಸವದಳ ಕಲಬುರಗಿ ಘಟಕದ ಜಿಲ್ಲಾ ಘಟಕದ ಅಧ್ಯಕ್ಷ.